ವಶೀಕರಣ ಅಂದರೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು, ಸುಲಭ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬೋದು ಅಂತ ಈ ವಿಧಾನದಲ್ಲಿ ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ, ನೀವು ಯಾರಾದರೂ ಇಷ್ಟಪಟ್ಟಿರ್ತೀರಾ, ಮದುವೆ ಆಗಬೇಕು ಅಂದ್ಕೊಂಡಿರ್ತೀರಾ, ಯಾವುದಾದ್ರೂ ಸಂಬಂಧ ನಿಶ್ಚಯ ಆಗಿರುತ್ತೆ, ಆದರೆ ಅವರು ಕೊನೆ ಹಂತದಲ್ಲಿ ನಿಮ್ಮ ಕೈ ತಪ್ಪಿ ಹೋಗ್ತಾರೆ. ಈ ಸಂಬಂಧ ಎಲ್ಲೋ ನಿಮಗೆ ಬರೋ ಯಾರಾದರೂ ತಂದಿಡೋ ರೀತಿ ಅಥವಾ ಯಾರಾದರೂ ಸಂಬಂಧ ಕೆಡಿಸೋ ರೀತಿ ಏನಾದರೂ ಭೀತಿ ಇರುತ್ತೆ. ಆ ಹುಡುಗಿ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ಈ ಸಂಬಂಧ ನಮಗೆ ಆಗಬೇಕು ಅನ್ನೋ ದೃಢ ಮನೋಭಾವ ಇದ್ದರೆ ವೀಕ್ಷಕರೇ, ಈ ಒಂದು ವಿಧಾನ ಮಾಡಿ ವೀಕ್ಷಕರೇ, ಆ ಸಂಬಂಧ ಖಂಡಿತವಾಗೂ ನಿಮಗೆ ಆಗುತ್ತೆ. ಹಾಗೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಕೆಲವು ಕ್ಷಣಗಳಲ್ಲಿ ನಿಮ್ಮ ಬಳಿ ಬರ್ತಾರೆ ವೀಕ್ಷಕರೇ. ಮೊದಲಿಗೆ ವೀಕ್ಷಕರೇ, ಆ ವಿಧಾನ ಮಾಡೋದಕ್ಕೆ ಅಷ್ಟೇನು ಖರ್ಚಾಗೋದಿಲ್ಲ. ಹಾಗೆ ದೇವರು ಧರ್ಮ ಅಂತ ತಿರುಗಾಡಬೇಕು ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ. ಕೇವಲ ವೀಳ್ಯದೆಲೆ ಹಾಗೂ ನಿಂಬೆಹಣ್ಣು ಸಾಕು ವೀಕ್ಷಕರೇ. ಕೇವಲ ವೀಳ್ಯದೆಲೆ ಹಾಗೂ ನಿಂಬೆಹಣ್ಣು ಸಾಕು. ಅಂಥದ್ದೇನು ದೊಡ್ಡ ಖರ್ಚು ಆಗೋದಿಲ್ಲ. ದೇವರು ಧರ್ಮ ಅಂತ ತಿರುಗಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ. ಮೊದಲಿಗೆ ವೀಕ್ಷಕರೇ, ಮೇಲ್ಭಾಗ ಹಾಗೂ ಕೆಳಭಾಗಕ್ಕೆ ನೀವು ನಿಮ್ಮ ಹೆಸರು ಹಾಗೂ ನೀವು ಇಷ್ಟಪಡುವಂಥ ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು ಹೆಸರನ್ನು ಬರ್ಕೊಳ್ಳಿ. ನಾನು ಉದಾಹರಣೆಗೆ ವೀಕ್ಷಕರೇ, ಮೇಲ್ಭಾಗದಲ್ಲಿ ಸ್ತ್ರೀ ಹೆಸರು ಸೌಮ್ಯ ಅಂತ ಉದಾಹರಣೆಗೆ ಬರ್ಕೊತಾ ಇದ್ದೀನಿ. ಉದಾಹರಣೆಗೆ ವೀಕ್ಷಕರೇ, ನಾನು ಉದಾಹರಣೆಗೆ ಸೌಮ್ಯ ಅಂತ ಹೆಸರು ಬರ್ಕೊತಾ ಇದ್ದೀನಿ. ಕೆಳಭಾಗದಲ್ಲಿ ವೀಕ್ಷಕರೇ ವಿನಯ್ ಅಂತ ಉದಾಹರಣೆ ಬರೀತಾ ಇದ್ದೀನಿ. ಮಧ್ಯಭಾಗದಲ್ಲಿ ವೀಕ್ಷಕರೇ 4 ದಿಕ್ಕಿನಲ್ಲೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕಾಗುತ್ತೆ. ಈ ರೀತಿ ವೀಕ್ಷಕರೇ, ಮೇಲ್ಭಾಗದಲ್ಲಿ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು ಅವರ ಹೆಸರನ್ನು ಬರ್ಕೊಳ್ಳಿ. ಕೆಳಭಾಗದಲ್ಲಿ ನಿಮ್ಮ ಹೆಸರು ಬರ್ಕೊಳ್ಳಿ ಹಾಗೂ ನಿಂಬೆಹಣ್ಣಿನ ಸುತ್ತ 4 ದಿಕ್ಕಿನಲ್ಲೂ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ. ನಂತರದ ವೀಕ್ಷಕರೇ, ನಿಮ್ಮ ಮನೆ ದೇವರನ್ನ ಹೆಸರನ್ನು ಹೇಳ್ಕೊಂಡು ಈ ನಿಂಬೆಹಣ್ಣನ್ನು ಸಂಪೂರ್ಣ ಗಂಧದ ಕಡ್ಡಿಯ ಹೊಗೆಗೆ ಸ್ಪರ್ಶ ಮಾಡಬೇಕಾಗುತ್ತೆ. ಈ ರೀತಿ ವೀಕ್ಷಕರೇ. ಈ ರೀತಿ ವೀಕ್ಷಕರೇ ಸಂಪೂರ್ಣ ಸ್ಪರ್ಶ ಮಾಡಬೇಕಾಗುತ್ತೆ ನಿಂಬೆಹಣ್ಣನ್ನು ಈ ಗಂಧದ ಕಡ್ಡಿ ಹೊಗೆಗೆ. ಮಾಡುವಂಥ ಸಂದರ್ಭದಲ್ಲಿ ವೀಕ್ಷಕರೇ, ಈ ರೀತಿ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮನೆ ದೇವರನ್ನ ಹೆಸರನ್ನು ಹೇಳ್ಕೊಳ್ಳಿ. ನಿಮ್ಮ ಇಚ್ಛೆ ಮನೋಭಾವ ಏನಿದೆ ದೇವರಲ್ಲಿ ಮನಸ್ಪೂರ್ವಕವಾಗಿ ಕೇಳ್ಕೊಳ್ಳಿ. ಮನೋಬಲ ಹಾಗೂ ದೈವಬಲ ಅನ್ನೋದಿದ್ದರೆ ವೀಕ್ಷಕರೇ ಯಾವ ಕಾರ್ಯ ಬೇಕಾದರೂ ಸಿದ್ಧಿ ಆಗುತ್ತೆ ವೀಕ್ಷಕರೇ. ಈ ರೀತಿ ಮಾಡಿದ ನಂತರ ವೀಕ್ಷಕರೇ ಇದನ್ನು 2 ಭಾಗ ಮಾಡಬೇಕಾಗುತ್ತೆ. ಈ ರೀತಿ ಈ ರೀತಿ 2 ಭಾಗ ಮಾಡಿದ ನಂತರ ವೀಕ್ಷಕರೇ, ಎರಡೂ ಹಿಂಭಾಗದಲ್ಲಿ ದೀಪವನ್ನು ಹಚ್ಚಬೇಕಾಗುತ್ತೆ ವೀಕ್ಷಕರೇ. ಗೊತ್ತಿದೆಯಲ್ವಾ? ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ. ಈ ರೀತಿ ಹಿಂಭಾಗದಲ್ಲಿ ದೀಪವನ್ನು ಹಚ್ಚಬೇಕಾಗುತ್ತೆ. ಎರಡೂ ಭಾಗವನ್ನು ವೀಕ್ಷಕರೇ ಈ ರೀತಿ ಮಾಡಿ ಎರಡರಲ್ಲೂ ದೀಪ ಹಚ್ಚಬೇಕಾಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ವೀಕ್ಷಕರೇ, ವೀಳ್ಯದೆಲೆಯ ಮೇಲೂ ಸ್ವಲ್ಪ ಕಾರ್ಯಗಳಿದೆ. ವೀಳ್ಯದೆಲೆ ಮೇಲೆ ವೀಕ್ಷಕರೇ ಈ ರೀತಿ ನಿಮ್ಮ ಹೆಸರುಗಳನ್ನು ಬರೀಬೇಕಾಗುತ್ತೆ. ಹೇಗೆ ನಿಂಬೆಹಣ್ಣಿನ ಮೇಲೆ ಬರೆದ್ರೋ ಅದೇ ರೀತಿ ನೀವು ನಿಮ್ಮ ಹೆಸರು ಹಾಗೂ ನೀವು ಇಷ್ಟಪಟ್ಟಂಥ ಸ್ತ್ರೀ ಹೆಸರು ಅಲ್ಲಿ ಉದಾಹರಣೆಗೆ ತೊಗೊಂಡಲ್ಲ, ಈ ಸ್ತ್ರೀಯ ಇದರಲ್ಲಿ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ. ಉದಾಹರಣೆಗೆ ಮೊದಲಿಗೆ ತೆಗೆದುಕೊಂಡಂಥ ಹೆಸರು ಸೌಮ್ಯ. ಪುರುಷರ ಹೆಸರು ಉದಾಹರಣೆಗೆ ತೊಗೊಂಡಿದ್ದು ನಾನು ವಿನಯ್ ಅಂತ ವೀಕ್ಷಕರೇ. ನೋಡಿದ್ರಾ? ಈ ರೀತಿ ಮೊದಲು ಹೆಸರು ಬರಿಬೇಕಾಗುತ್ತೆ. ಈ ಎಲೆಯ ಮೇಲೂ ಈ ರೀತಿ ಹೆಸರು ಬರಿಬೇಕಾಗುತ್ತೆ. ವೀಳ್ಯದೆಲೆಯ ಮೇಲೂ ಈ ರೀತಿ ಹೆಸರು ಬರಿಬೇಕಾಗುತ್ತೆ. ನಂತರದಲ್ಲಿ ವೀಕ್ಷಕರೇ ಭಾಗ ಮಾಡಿದ 2 ನಿಂಬೆಹಣ್ಣನ್ನು ಹೆಸರಿನ ಪ್ರಕಾರದಲ್ಲಿ ಈ ರೀತಿ ಇಟ್ಟು ವೀಕ್ಷಕರೇ 2 ದೀಪ ಹಚ್ಚಬೇಕಾಗುತ್ತೆ ವೀಕ್ಷಕರೇ. ಆಯಿತಾ?
ಈ ರೀತಿ ಎರಡೂ ಭಾಗಕ್ಕೂ ದೀಪವನ್ನು ಹಚ್ಚಬೇಕಾಗುತ್ತೆ. ನೋಡ್ತಾ ಇದ್ದೀರಾ ವೀಕ್ಷಕರೇ, ಈ ರೀತಿ ವೀಕ್ಷಕರೇ ಎರಡು ಭಾಗದಲ್ಲೂ ಎರಡು ವೀಳ್ಯದೆಲೆ ಆಗಲಿ ಅಥವಾ ನಿಂಬೆಹಣ್ಣಾಗಲಿ ಅದರ ಮೇಲೆ ಸಂಪೂರ್ಣವಾಗಿ ನೀವು ಹಾಗೂ ನೀವು ಇಷ್ಟಪಡ್ತಕ್ಕಂಥ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಅವರ ಹೆಸರನ್ನು ಬರೀಬೇಕಾಗುತ್ತೆ. ನಂತರದಲ್ಲಿ ವೀಕ್ಷಕರೇ ಎರಡಕ್ಕೂ ದೀಪವನ್ನು ಹಚ್ಚಿ ವೀಕ್ಷಕರೇ ಹರಿಯುವ ನದಿಗೆ ಬಿಡಬೇಕಾಗುತ್ತೆ. ಈ ರೀತಿ ದೀಪವನ್ನು ಹಚ್ಚಿ ಹರಿಯುವ ನದಿಗೆ ಬಿಡಬೇಕಾಗುತ್ತೆ ವೀಕ್ಷಕರೇ. ಈ ರೀತಿ ವೀಕ್ಷಕರೇ ಎರಡು ನಿಂಬೆಹಣ್ಣು ಭಾಗದಲ್ಲಿ ದೀಪವನ್ನು ಹಚ್ಚಿ ಹರಿಯುವ ನದಿಗೆ ಬಿಡಬೇಕಾಗುತ್ತೆ. ಹರಿಯುವ ನದಿಗೆ ಬಿಡುವಂಥ ಸಂದರ್ಭದಲ್ಲಿ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಅವರ ಹೆಸರನ್ನು 7 ಬಾರಿ ಮನದಲ್ಲಿ ನೆನೆಸ್ಕೋಬೇಕಾಗುತ್ತೆ ವೀಕ್ಷಕರೇ. ಮುಖ್ಯವಾಗಿ ವೀಕ್ಷಕರೇ ಈ ವಿಧಾನವನ್ನು ಮಾಡುವಾಗ ಯಾವುದೇ ಮನಸ್ಸು ಚಂಚಲವಾಗಿರಬಾರ್ದು. ಅಂದರೆ ಈ ವಿಧಾನವನ್ನು ಮಾಡುವಾಗ ಸಂಪೂರ್ಣವಾಗಿ ಅವರ ಮುಖ ಲಕ್ಷಣವೇ ಜ್ಞಾಪಕ ಬರ್ತಾ ಇರಬೇಕು ಹಾಗೂ ಅವರ ನಿಮ್ಮ ಮನದಲ್ಲಿ ಅವರ ಹೆಸರೇ ಓಡ್ತಾ ಇರಬೇಕು ವೀಕ್ಷಕರೇ. ಮಾಡಿ ನೋಡಿ ವೀಕ್ಷಕರೇ, ಈ ವಿಧಾನದಿಂದ ವೀಕ್ಷಕರೇ ಎಷ್ಟೋ ಜನ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಆಯಿತಾ, ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ಅರ್ಥ ಆಗಲಿಲ್ಲ ಅಥವಾ ಏನಾದರೂ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಏನಾದರೂ ಅನುಮಾನ ಇದ್ದರೆ ಪ್ರಶ್ನೆ ಕೇಳಬೇಕು ಅಂದರೆ ವೀಕ್ಷಕರೇ ಈ ಕೂಡಲೇ ನನ್ನ ಡಿಸ್ಪ್ಲೇಲಿ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ. ಹಾಗೆ ವೀಕ್ಷಕರೇ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಹಲವಾರು ಸಮಸ್ಯೆಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ವೀಕ್ಷಕರೇ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು ಹಲವಾರು ಸಮಸ್ಯೆಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಾ ಇರೋ ನನ್ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ.